ವಿರುದ್ಧ ಆಹಾರಗಳು. ಈ ವಿರುದ್ಧ ಆಹಾರಗಳ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಈ ವಿರುದ್ಧ ಆಹಾರಗಳನ್ನ ತಗೊಳ್ಳೋದ್ರಿಂದ ನಿಮ್ಮ ದೇಹಕ್ಕೆ ಒಳ್ಳೆಯದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗುತ್ತೆ. ಅದರಲ್ಲಿ ಮೊದಲನೇದಾಗಿ ಇದು ಜೇನುತುಪ್ಪ ಮತ್ತು ಬಿಸಿನೀರು. ತುಂಬ ಜನ ಹಾಗೆ ಮಾಡ್ತಾರೆ, ಜೇನುತುಪ್ಪ ಮತ್ತು ಬಿಸಿನೀರನ್ನು ಒಟ್ಟಿಗೆ ಕುಡಿತಾರೆ. ಇದು ತುಂಬ ಡೇಂಜರ್. ಯಾಕಂದರೆ ಜೇನುತುಪ್ಪನ ನೀವು ಬಿಸಿನೀರಲ್ಲಿ ಹಾಕೋದ್ರಿಂದ ಅದು ವಿಷ ಆಗುತ್ತೆ. ಅದು ನಿಮ್ಮ ದೇಹಕ್ಕೆ ಒಳ್ಳೆಯದಾಗಲ್ಲ, ಕೆಟ್ಟದಾಗುತ್ತೆ. ಮತ್ತು ಇನ್ನೊಂದೇನೆಂದರೆ ಹಾಲು ಮತ್ತು ಮೊಸರು, ಇವೆರಡು ವಿರುದ್ಧ ಆಹಾರ. ಯಾಕಂದರೆ ಇವೆರಡನ್ನು ಯಾವುದೇ ಕಾರಣಕ್ಕೂ ಒಟ್ಟಿಗೆ ತಗೊಳ್ಳಿಕ್ಕೆ ಹೋಗಬೇಡಿ. ಹಾಲಿಂದನೇ ಮೊಸರು ಆಗೋದಾದರೂ ಹಾಲು ಮತ್ತು ನೀವು ಮೊಸರು ಮಿಕ್ಸ್ ಮಾಡಿದಾಗ ಅದು ವಿರುದ್ಧ ಆಹಾರನೇ ಆಗೋದು. ಮತ್ತು ಇನ್ನೊಂದೇನೆಂದರೆ ಹಾಲಿನ ಜೊತೆ ಕೆಲವರು ಉಪ್ಪು ಹಾಕ್ಕೊಂಡು ಕುಡಿಯೋರು ಇರ್ತಾರೆ. ಮತ್ತು ಅನ್ನಕ್ಕೆ ಹಾಲು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೆಲವರು ಊಟ ಮಾಡೋರು ಇರ್ತಾರೆ. ಆ ಥರ ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಮೇಯ್ನಾಗಿ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಬರೋದೇ ಅದರಿಂದ ಯಾವುದೇ ಕಾರಣಕ್ಕೂ ಇವೆರಡನ್ನು ಒಟ್ಟಿಗೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದೇನೆಂದರೆ ಮೀನು ಜೊತೆ ಮೊಟ್ಟೆ ತಿನ್ನಬಾರ್ದು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಿ ಮೀನು ಜೊತೆ ಮೊಟ್ಟೆ. ನಮ್ಗೆ ಆವಾಗ ಅಷ್ಟೇನು ಡಿಫ್ರೆನ್ಸ್ ಅನಿಸಿಲ್ಲ. ಆದರೆ ಇವಾಗ ಹೌದು, ಸ್ವಲ್ಪ ಮೀನು ಜೊತೆ ನಾವು ಮೊಟ್ಟೆ ಏನಾದರೂ ಹೊರಗಡೆ ಹೋದಾಗ ತಿಂದಾಗ ಸ್ವಲ್ಪ ಸ್ಕಿನ್ ಅಲರ್ಜಿ ಟೈಪ್ ಅನಿಸುತ್ತೆ. ಆದ್ದರಿಂದ ಇವೆರಡು ವಿರುದ್ಧ ಆಹಾರ ಅನ್ಬೋದು. ಇವೆರಡನ್ನೂ ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ. ಇನ್ನೊಂದೇನೆಂದರೆ ಬನಾನಾ ಮತ್ತು ಮೊಟ್ಟೆ. ಬನಾನಾ ತಿಂದು ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟಾದರೂ ನೀವು ಮೊಟ್ಟೆ ತಿನ್ನಿ. ಬನಾನಾ ಮೊಟ್ಟೆ ಒಟ್ಟಿಗೆ ತಿನ್ನೋದ್ರಿಂದ ತುಂಬ ಕೆಟ್ಟದು, ಅದು ಒಳ್ಳೆಯದಲ್ಲ. ಆದಷ್ಟು ಇದನ್ನು ಅವಾಯ್ಡ್ ಮಾಡಿ. ಇವೆರಡು ವಿರುದ್ಧ ಆಹಾರಗಳು. ಆದಷ್ಟು ನಿಮ್ಮ ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಳಿ. ವಿರುದ್ಧ ಆಹಾರಗಳ ಬಗ್ಗೆ ಇನ್ನೂ ಸಾಕಷ್ಟು ತಿಳ್ಕೊಳ್ಳಿ. ನೀವು ಏನೇ ತಗೊಳ್ತಾ ಇದ್ರು ಅದು ನಿಮ್ಮ ದೇಹಕ್ಕೆ ಒಳ್ಳೆಯದಾಗಲಿ ಅಂತ ತಗೋತೀರಾ. ಆದರೆ ವಿರುದ್ಧ ಆಹಾರಗಳನ್ನು ತಗೊಳ್ಳೋದ್ರಿಂದ ನಿಮ್ಮ ದೇಹಕ್ಕೆ ಒಳ್ಳೆಯದಾಗಲ್ಲ, ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಆದಷ್ಟು ಹೆಲ್ತಿಯಾಗಿರಿ. ಥ್ಯಾಂಕ್ ಯು.